ಆಲ್ಮೋಸ್ಟ್ 2 ಮಂತ್ಸ್ ಆಯಿತು ನಾನು ಸ್ನಾನ ಮಾಡಿ. ನೋಡಿ ನಮ್ಮಮ್ಮ ಇವಾಗ ಬೆಡ್ ಪ್ಯಾನ್ ತಂದು ಕೊಟ್ಟರು. ನಾನು ಓಡಾಡೋದೇ ಕಷ್ಟ, ಅದರಲ್ಲಿ ಇವಳನ್ನ ಬೇರೆ ಹಾಕೊಂಡು ಹೋಗ್ಬೇಕು. ಪಿಕಪ್ ಡ್ರಾಪ್ ಸರ್ವಿಸ್ ಇದೆ ನಂದು ಈ ಮನೇಲಿ. ಗುಡ್ ಮಾರ್ನಿಂಗ್ ಗಾಯ್ಸ್. ಸೊ ಇವತ್ತು ನಾನು ನಿಮಗೆ ನನ್ನ ದಿನನಿತ್ಯದ ಕಾರ್ಯಕ್ರಮಗಳು ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಇದು ರಿಕವರಿ ಸ್ಟೇಜಿನ ವಿಡಿಯೋಸು. ಎಷ್ಟೆಲ್ಲ ಕಷ್ಟ ಆಗುತ್ತೆ, ಹೆಂಗೆಲ್ಲ ಇರುತ್ತೆ ನನ್ನ ಒಂದು ಡೈಲಿ ರುಟೀನು ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೋಡ್ತಾ ಇದ್ದೀರಾ. ಬಟ್ ಇವತ್ತು ಒಂದು ವಿಡಿಯೋ ಮಾಡ್ತೀನಿ, ಎಷ್ಟೆಲ್ಲ ಕಷ್ಟ ಇರುತ್ತೆ, ಹೆಂಗೆ ರಿಕವರಿ ಆಗ್ತಾ ಇದ್ದೀನಿ, ಹೆಂಗೆ ಏನೆಲ್ಲ ಮಾಡ್ತೀನಿ, ಮಲ್ಗೆ ಇರ್ತೀನ, ಏನು ಮಾಡ್ತೀನಿ ಎಲ್ಲನೂ ತಿಳಿಸ್ಕೊಡ್ತೀನಿ. ಸೊ ಇವತ್ತು ನನ್ನ ಡೈಲಿ ರುಟೀನ್ಗೆ ಸುಸ್ವಾಗತ. ನಮ್ಮ ಪುಟ್ಟಕ್ಕ ಬೆಳಗ್ಗೆನೆ ನನಗೆ ಗುಡ್ ಮಾರ್ನಿಂಗ್ ಹೇಳಕ್ಕೆ ಬಂದಿದ್ದಾಳೆ. ಬಾ ಬಂಗಾರಿ, ಬಾ ಚಿನ್ನಮ್ಮ, ನೀನು ಕಾಲ್ ಮೇಲೆ ಹತ್ತಂಗಿಲ್ಲ, ಇಲ್ವಾ ಬಾ. ಮಿಯೋ ಬಾ, ಬೇಡ ಎತ್ತಿದ್ದೀನಿ, ಬಾ ಇದೆಲ್ಲ ಎತ್ತಿತೀನಿ, ಬಾ ಬಾಕಂದಮ್ಮ, ನೀನು ಗುಡ್ಡಮ್ಮ, ನೀನು ಬಂಗಾರದ ಕುಸು. ಅಪ್ಪ ಕಾಲ್ ಮೇಲೆಲ್ಲ ಹತ್ತು ಬಿಡ ಕಣೆ ಅಂದ್ರೆ ಹತ್ತತಾಳೆಮ್ಮ ಟುಮಿ. ನನ್ನ ಪರಿಸ್ಥಿತಿ ಹೆಂಗೆ ಅಂದರೆ ಬೆಳಗಾದರೆ ಬೆಡ್ ಪ್ಯಾನು, ಯಾಕಂದರೆ ಮಂಡಿ ಮಡ್ಸಂಗಿಲ್ಲ, ನಡೆಯೋಕ್ಕೆ ಶಕ್ತಿ ಇನ್ನೂ ಬರ್ತಾ ಇದೆ ಅಷ್ಟೇ, ಇನ್ನೂ ಕಂಪ್ಲೀಟಾಗಿ ವಾಕ್ ಮಾಡಿಸಿಲ್ಲ. ಎಲ್ಲದಕ್ಕೂ ಬೆಡ್ ಪ್ಯಾನು. ಒಂಥರ ಮಿನಿ ಹಾಸ್ಪಿಟ್ಲ್ ಆಗ್ಬಿಟ್ಟೈತೆ ನನ್ನ ಮನೆ, ನನ್ನ ರೂಮು ವಾರ್ಡ್ ಆಗ್ಬಿಟ್ಟೈತೆ. ಬಟ್ ಏನು ಮಾಡೋದು, ಮಾಡಲೇಬೇಕಲ್ವಾ, ಎಲ್ಲದಕ್ಕೂ ಬೆಡ್ ಪ್ಯಾನು. ಆಪ್ಷನ್ ಇಲ್ಲ ಗಾಯ್ಸ್. ನನ್ನ ಲೈಫಲ್ಲಿ ಏನೇನೆಲ್ಲ ಆದಾಗ ಹೆಂಗೆಂಗೋ ಇದೆ, ಆದರೆ ಈಗ ಪರಿಸ್ಥಿತಿ ತುಂಬ ಚಿಂತಾಜನಕವಾಗಿದೆ ನನ್ನ ಪರಿಸ್ಥಿತಿ. ಆದರೂ ನಮ್ಮ ಅಪ್ಪ ಅಮ್ಮ ಅಸಹಿಸ್ಕೊಳ್ದಿರೆ, ಏನೂ ಅಂದ್ಕೊಳ್ದಿರೆ ನನಗಿಷ್ಟೆಲ್ಲ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಅದಕ್ಕೆ ಗ್ರೇಟ್ ಅನ್ಬೇಕು. ನೋಡಿ ನಮ್ಮಮ್ಮ ಇವಾಗ ಬೆಡ್ ಪ್ಯಾನ್ ತಂದು ಕೊಟ್ಟರು. ಮಿನಿ ಹಾಸ್ಪಿಟ್ಲ್ ಇದು. ನೋಡಿ ಗಾಯ್ಸ್, ನಾನು ಅಲ್ಲುಜ್ಜುವ ಕಾರ್ಯಕ್ರಮ ಇದು. ಇಲ್ಲೇ ಕೂತ್ಕೋಬೇಕು, ಹಿಂಗೆ ಮಾಡಬೇಕು, ಇಲ್ಲೇ ಬೋಲಲ್ಲೂ ಅಲ್ಲಿ ಉಜ್ಬೇಕು. ನಮ್ಮಮ್ಮ ತಲೆ ಸ್ನಾನ ಮಾಡಿಸುವುದು ಹೀಗೆ. ಎವ್ರಿ ಡೇ ಅಲ್ಲ, ಒಂದಿನ ಬಿಟ್ಟು ಒಂದಿನ ತಲೆ ಸ್ನಾನ ಮಾಡಿಸ್ತಾರೆ. ಎಲ್ಲ ಇಲ್ಲೇ ಹಾಸಿಗೆ ಮೇಲೇನೆ. ಪಾಪ ನಮ್ಮಮ್ಮ ಏನಕ್ಕೂ ಬೇಜಾರೇ ಮಾಡ್ಕೊಳ್ಳಲ್ಲ. ಅಮ್ಮ ದಿನ ನಾನು ಟಾಯ್ಲೆಟಲ್ಲಿ ಎತ್ತಿಯಲ್ಲ, ನಿಂಗೆ ಅಸಹ್ಯ ಅನ್ಸಲ್ವಮ್ಮ? ಏನು ನಿನ್ನೂ ಬೆಕ್ಕು ಅಂದ್ಕೊಂಬಿಟ್ಟಿದ್ದೀನಿ ನಮ್ಮಮ್ಮ ನನ್ನ ಬೆಕ್ಕು ಅಂದ್ಕೊಂಡಿದ್ದಾರಂತೆ. ಅವು ಮಾಡಲ್ವ 2 ಸಲ 2-3 ಸಲ ಎತ್ತಲ್ವಾ, ಅದು ನೀನು ಒಂಥರ ಬೆಕ್ಕು, ಬಾಲ ಇಲ್ದಿರ ಬೆಕ್ಕು ನೀನು ಅಷ್ಟೇ. ನೋಡಿ ಗಾಯ್ಸ್, ಹೆಂಗಾದರೆ ಎಷ್ಟು ಕಷ್ಟ ಆಗುತ್ತೆ ಲೈಫು. ನಮ್ಮಮ್ಮ ಇವಾಗ ತಲೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಹೆಂಗೆ ತಲೆ ಸ್ನಾನ ಮಾಡಿಸ್ತೀನಿ ಹೇಳಿ ನೋಡೋಣ. ಹಿಂದೆ ಬುಟ್ಟಿ, ಇಲ್ಲಿ ಬಿಸಿನೀರು ಇಲ್ಲಿ ಇಟ್ಕೊಂಡು ಅಡ್ಡ ಕೊಟ್ಕೊಂಡು, ಇಲ್ಲಿ ನಂದು ಹೆಡ್ ಆ್ಯಂಡ್ ಶೋಲ್ಡರ್ ಶಾಂಪು ರೆಡಿ ಮಾಡ್ಕೊಂಡವ್ರೆ ನೋಡಿ. ಹೆಂಗ್ ಮಾಡಿಸ್ತೀನಿ, ನಿಂಗೆ ಇಷ್ಟ ಆಗುತ್ತಾ ಸ್ನಾನ ಮಾಡಿಸೋದು? ನನಗೆ ಕಚ 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 ಅಂತ ಉಜ್ಬೇಕು. ಪರ್ಕೆ ನಮ್ಮಮ್ಮ ತುಂಬಾ ಸಾಫ್ಟ್ ಆಗಿ ಉಜ್ತಾರೆ, ನಂಗೆ ಅದು ಉಜ್ದಂಗೆ ಆಗಲ್ಲ. ನಾನು ಹೆಂಗ್ ಉಜ್ಗೋತೀನಿ ಗೊತ್ತಾ, ಕಚ 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 ಅಂತ ಉಜ್ಕೊಬಿಡ್ಬೇಕು ನನ್ಗೆ. ಅವಾಗ ಬಾಡಿನ ರಫ್ ಅಂಡ್ ಟಫ್ ಮಾಡ್ಕೊಂಡ್ಬಿಟ್ಟಿದ್ದೀರಿ ಮೇಡಮ್. ನನ್ನ ಸಾಫ್ಟ್ ಆಗೆಲ್ಲ ಉಜ್ಜಿದ್ರೆ ನಂಗೆ ಅದು ಒಂಥರ ಸಮಾಧಾನ ಆಗಲ್ಲ. ಸ್ಲೋ ಆದ್ರೂ ಸರಿ ಸಾಫ್ಟ್ ಆಗಿ ಮಾಡ್ತೀವಿ. ಒಂದ್ ಸಿಕ್ಕಿರುತ್ತೆ ನಿಂಗೆ ಸ್ನಾನ ಮಾಡಿಸೋದು. ನಾನು ಸಿಕ್ಕಿಲ್ಲ, ಅದೇ ನಾನು ಮಾಡ್ಕೊಳ್ಳೋ ಸಿಕ್ಕು ಹೆಂಗಾಗಿರುತ್ತೆ ಜುಟ್ಟು ನಂದು. ಅದನ್ನೇ ನೋಡಿ ಬರಲ್ ತರ ಇರುತ್ತೆ. ನಾವು ಸಾಫ್ಟ್ ಆಗಿ ಅಮ್ಮಂದ್ರು ನೋವಾಗ್ದಿದ್ದಂಗೆ ಸ್ನಾನ ಮಾಡಿಸ್ತೀವಿ. ನೋಡಿ ನಿಮ್ಗೆ ಅರ್ಥವಾಗಲ್ಲ. ಅಯ್ಯೇ ಅಮ್ಮ ಉಜ್ಜು ಬಟ್ಟೆ ಉಜ್ಜ ಬ್ರಷ್ ತಗೊಂಬಂದು ಉಜ್ಬಿಡ್ತೀನಿ ನಿನ್ ತಲೆನ. ಇದು ನಮ್ಮ ಬೆಳಗಿನ ಕಾರ್ಯಕ್ರಮಗಳು. ಟಾಯ್ಲೆಟ್ ಎಲ್ಲ ಅಲ್ಲ, ತಲೆ ಬಚ್ಕೊಳ್ಳಿ, ತಲೆಗೆ ಸ್ನಾನ ಮಾಡ್ಕೊಳ್ಳಿ, ಮೈಗೆಲ್ಲ ಪೌಡ್ರ ಕಳ್ಳಿ. ಆದ್ರೂ ಸ್ನಾನ ಮಾಡದೆ ಇರಕ್ಕಾಗಲ್ಲ, ಅದು ಹಿಂಸೆ. ಅದು ಎಂಥ ಪರಿಸ್ಥಿತಿ ಬಂದರೂ ನಾನು ಸ್ನಾನ ಮಾಡ್ತೀನಿ. ಅಲ್ಲ, ನಾನು ಆಪ್ರೇಷನ್ ಆದಾಗ್ಲೇ ನೆಕ್ಸ್ಟ್ ಡೇ ಅನಸ್ತೇಷ ಪವರ್ ಎಲ್ಲ ಇಳ್ದು ಬೆಳಗ್ಗೆ ಎದ್ಮೇಲೆ ಅಲ್ಲೂ ತನಕ ಕಾಪಿ ಕುಡಿಯಲ್ಲ ಅಂತ ಕುಂತವಳು ನಾನು. ಡಿಸಿಪ್ಲಿನ್ ಅಂದ್ರೆ ನೀನಂದ್ರೆ ಕತ್ತಲ್ಲ ಲೂತದೆ. ಬಿಸಿನೇ ಮಾಡ್ಬೇಕು. ತಣ್ಣೀರ್ ಮಾಡ್ತೀಯಾ? ದಮ್ಮಿದ್ಯಾ ಈ ಚಳಿಲಿ? ನಾನು ಮಾಡ್ಸೋದೆ ಬಿಸಿ ಬಿಸಿ ಹಾಗೆ ಸಾಫ್ಟ್ ಆಗಿ ಉಜ್ಜೋದು. ಆಯ್ತೇನೋ ಸ್ವಲ್ಪ ದಿನ ನೀನೇ ಮಾಡ್ಕೋತೀಯ ತಣ್ಣೀರಲ್ಲಿ. ಬೆಕ್ಕಳೆಲ್ಲ ಕೂತ್ಕೊಂಡು ಸ್ನಾನ ಮಾಡ್ತೇವೆ, ನೀನು ದಿಂಬ್ರಂಗಿಂತ ದಿಂಬಾಕೊಂಡು ಮಲ್ಕೊಂಡು ಸ್ನಾನ ಮಾಡ್ತೀಯ. ರಾಣಿ ಯೋಗ ನಿನಗೆ.
ಆಗುತ್ತಲ್ಲ ಪ್ರಿನ್ಸಸ್ಸು. ಸ್ನಾನ ಆಯಿತು. ಸೊ ಆಲ್ಮೋಸ್ಟ್ 2 months ಆಯಿತು ನಾನು ಸ್ನಾನ ಮಾಡಿ. ಎಲ್ಲ ಸ್ಪಾಂಜ್ ಬಾತ್ ಆ್ಯಕ್ಚುಲಿ. ಅಂದರೆ ಬಿಸಿನೀರಿಗೆ ಬಾಡಿ ವಾಶ್ ಬರುತ್ತೆ ನೋಡಿ, ಇದು ಬಾಡಿ ವಾಶ್ ಇರುತ್ತಲ್ಲ, ಈ ಬಾಡಿ ವಾಶ್ನ ನೀರಿಗೆ ಹಾಕ್ಬಿಟ್ಟು ಬಿಸಿ ನೀರಿಗೆ ಬಟ್ಟೆಯಲ್ಲಿ ಮೈ ಒರೆಸ್ತಾರೆ. ಬಿಕಾಸ್ ಎಲ್ಲೂ ನೀರು ಬೀಳಂಗಿಲ್ಲ ನನಗಿದು ಇಂಜುರೀಸ್, ಸರ್ಜರಿ ಆಗಿರೋದು, ನೀರು ಬೀಳಂಗಿಲ್ಲ. ಹಾಗಾಗಿ ಸೊ ಸ್ನಾನ ಆಯಿತು, ತಲೆ ಸ್ನಾನ ಆಯಿತು. ನಾನಿವಾಗ ಪ್ರೆಸ್ ಆಗಿ ಕೂತ್ಕೊಂಡಿದ್ದೀನಿ. ಈಗ ಬ್ರೇಕ್ಫಾಸ್ಟ್ ಮಾಡುವ. ಆಲ್ಮೋಸ್ಟ್ 1.5 hour ಬೇಕು ನಂದು ಟಾಯ್ಲೆಟಿಂದ ಹಿಡಿದು ಸ್ನಾನ ಮಾಡಿಸಿ ನಾನು ಕೂರಿಸಿ. ನಮ್ಮಮ್ಮ ಬೆಡ್ ಸ್ಪ್ರೆಡ್ಡು ಎಲ್ಲ ಚೇಂಜ್ ಮಾಡ್ತಾರೆ, ಎವ್ರಿಡೇ ಎಲ್ಲ ಕ್ಲೀನ್ ಮಾಡ್ತಾರೆ ನೀಟಾಗಿ. ಯಾಕಂದರೆ ಮಲ್ಗೆ ಇರ್ತೀನಲ್ವ, ಡಸ್ಟ್ ಆಗುತ್ತೆ ಅಂತ ಹೇಳಿ ಎಲ್ಲ ಚೇಂಜ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡುವ. ಇದು ಅಡಲ್ಟ್ಸ್ಗೆ ಅಂತಲೇ ಇರೋದು. ಇದು ಅಂಡರ್ ಪ್ಯಾಡ್ಸ್ ಅಂತ ಹೇಳ್ತಾರೆ. ಈಗ ನಮ್ಮಂಥವ್ರು ಇವಾಗ ಕಂಪ್ಲೀಟಾಗಿ ಬೆಡ್ ಮೇಲೆ ಬೆಡ್ ಪ್ಯಾನ್ ಕೊಡೋದ್ರಿಂದ ಈ ಥರ ಒಂದು ಶೀಟ್ ಬರುತ್ತೆ. ಈ ಶೀಟ್ನ ಹಾಸ್ಕೊಂಡು ಬೆಡ್ ಪ್ಯಾನ್ ಯೂಸ್ ಮಾಡಿದ್ರೆ ಏನಾದರೂ ಲೀಕೇಜ್ ಆಯಿತು ಅಥವಾ ಏನಾದರೂ ಚೆಲ್ತು, ಏನಾದರೂ ಇದಾಯಿತು ಅಂದರೆ ಈ ಶೀಟ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ. ಹಾಸ್ಪಿಟಲಲ್ಲೂ ಹಾಕ್ತಾರೆ, ನೀವು ನೋಡಿರ್ತೀರ. ಅಂಡರ್ ಪ್ಯಾಡ್ಸ್ ಅಂತ ಹೇಳಿ ಕರೀತಾರೆ, ಅಂಡರ್ ಪ್ಯಾಡ್ಸ್ ಅಂತ. ಅಮೆಝಾನಲ್ಲಿ ತರಿಸ್ಕೋಬೋದು, ನಿಮಗೆ ಕಮ್ಮಿಗೆ ಸಿಗುತ್ತೆ. ಮೆಡಿಕಲ್ ಸ್ಟೋರಲ್ಲಿ ನಿಮಗೆ ಒಂದೊಂದಕ್ಕೆ ಒಂದೊಂದು 100 ರೂಪಾಯಿ 150 ರೂಪಾಯಿ ಇರುತ್ತೆ. ಬಟ್ ಅಮೆಝಾನಲ್ಲಿ ನಂಗೆ ಕಮ್ಮಿ ಸಿಕ್ತು. ಇದು ನೋಡಿ, ಇದನ್ನು ಹಾಸ್ಕೊಂಡು ನಂತರ ನಾನು ಬೆಡ್ ಪ್ಯಾನ್ ಯೂಸ್ ಮಾಡ್ತೀನಿ. ಇದು ನಾನು ಯೂಸ್ ಮಾಡೋ ವೆಟ್ ವೈಪ್ಸು ಅಡಲ್ಟ್ ವೆಟ್ ವೈಪ್ಸ್ ಅಂತಲೇ ಬರುತ್ತೆ. ಇದು XXL ಇರುತ್ತೆ, ಅಗ್ಲವಾಗಿರುತ್ತೆ. ಮೈ ಒರೆಸೋಕ್ಕೆ ಅಂತಲೇ ಇರೋದಿದು. ಮೈ ಒರೆಸ್ಬೋದು ಮತ್ತು ಟಾಯ್ಲೆಟರಿ ಯೂಸಸ್ಗೂ ಮಾಡ್ಕೋಬೋದು. ತುಂಬ ಸಾಫ್ಟಾಗಿರುತ್ತೆ. ಇದು ದೊಡ್ಡವ್ರಿಗೆ ಅಂತಲೇ ಇರೋದು. ವಯಸ್ಸಾಗಿರೋರಿಗೆಲ್ಲರಿಗೂ ಇವಾಗ ಬೆಡ್ ಎಂಡ್ ಆಗಿರೋರಿಗೆ ವೆಟ್ ವೈಪ್ಸ್ಗಳು ಬೇಕು ಅಂತ ಹೇಳಿದ್ರೆ ಯಾವ್ಯಾವುದೋ ಯೂಸ್ ಮಾಡಬೇಡಿ. ತುಂಬ ಚೆನ್ನಾಗಿದೆ ಆ್ಯಂಡ್ ಅಲರ್ಜಿ ಆಗಲ್ಲ ಸ್ಕಿನ್ನಿಗೆ. ತುಂಬ ಚೆನ್ನಾಗಿದೆ. ನಾನು ಇದೆರಡನ್ನೂ ಅಮೆಝಾನಲ್ಲೇ ತರಿಸಿದ್ದೆ. ಸೊ ಇದು ತುಂಬ ಚೆನ್ನಾಗಿದೆ. ಒಂದೊಂದು ಸತಿ ಬಾಡಿ ವಾಶಲ್ಲಿ ಮೈ ಒರೆಸ್ತಾರೆ, ಒಂದೊಂದು ಸತಿ ವೆಟ್ ವೈಪ್ಸಲ್ಲಿ ಮೈ ಒರೆಸ್ತಾರೆ. ಸೊ ಡಿಪೆಂಡ್ ನಮ್ಗೆ ಹೆಂಗೆ ಕಂಫರ್ಟಬಲ್ ಆಗುತ್ತೆ ಹಂಗೆ. ಇದು ಕೂಡ ಅಮೆಝಾನಲ್ಲಿ ತರಿಸಿದೆ. ಆಲ್ಮೋಸ್ಟ್ ನನಗೆ 12ಕ್ಕೆ 400 ರೂಪಾಯಿನೋ ಬೀಳುತ್ತಿದ್ದು. ಒಂದೊಂದರಲ್ಲಿ 10 ಇರುತ್ತೆ. ಸೊ ಚೆನ್ನಾಗಿದೆ, ನೀವೆಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಇದನ್ನು ಅಗ್ಲವಾಗಿ ದೊಡ್ಡದಾಗಿರುತ್ತೆ ನೋಡಿ. ನಮ್ಮ ಮದರ್ ಇಂಡಿಯಾ ಏನು ತಂದ್ಕೊಟ್ಟವ್ರೆ, ಪ್ರೋಟೀನ್ ಪೌಡರ್ದು ಮಿಲ್ಕ್ ಪ್ರೋಟೀನ್ ಶೇಕ್. ನನಗೆ ಹಾಲು ಕುಡಿಬೇಕು ಡೈಲಿ. ಸೊ ಇವಾಗ ಹಾಲು ಕುಡಿಯುವ ಸಮಯ ನನಗೆ. ಸೊ ತುಂಬ ಜನಕ್ಕೆ ನನಗೆ ಏನಾಗಿದೆ ಅಂತ ಗೊತ್ತಿಲ್ಲ ಅಂತ ಅಂದರೆ ಇದು ನನ್ನ ಕಾಲಿನ ಪರಿಸ್ಥಿತಿ. ಇವಾಗ ಎಷ್ಟು ಪರವಾಗಿಲ್ಲ. ಏನೇನಾಗಿದೆ ಅಂದರೆ ಅದು ಆ್ಯಂಕಲ್ ಹತ್ರ ಫ್ರ್ಯಾಕ್ಚರ್ ಆಗಿ, ಅಲ್ಲಿ ನೋಡಿ, ಅಲ್ಲಿ ರಾಡ್ ಹಾಕಿ ಸ್ಟಿಚ್ಚೆಲ್ಲ ಹಾಕಿದ್ರು, ಅದೆಲ್ಲ ರಿಮೂವ್ ಆಗಿದೆ. ಕಾಲಲ್ಲಿ ಫ್ರ್ಯಾಕ್ಚರ್ ಆಗಿದೆ. ಅದಾದಮೇಲೆ ಇಲ್ಲಿ ಮಂಡಿ ಹತ್ರ ಗ್ಯಾಂಗ್ರೀನ್ ಆಯಿತು. ಶುಗರ್ ಇಲ್ಲ, ಆದರೆ ಗ್ಯಾಂಗ್ರೀನ್ ಅಂದರೆ ಅದು ಇನ್ಫೆಕ್ಷನ್ ಆಗಿ ಪಸ್ ಫಾರ್ಮೇಷನ್ ಆಗಿದ್ರೆ ಗ್ಯಾಂಗ್ರೀನ್ ಅಂತಾರೆ. ಶುಗರ್ ಇರೋರ್ಗೂ ಬರುತ್ತೆ, ಶುಗರ್ ಇಲ್ಲದೆ ಇರೋರ್ಗೂ ಬರುತ್ತೆ. ಅದು ಇನ್ಫೆಕ್ಷನ್ ಆದರೆ ಅದು ಆ ರೀತಿ ಆಗುತ್ತೆ. ಸೊ ಅದು ಕಂಪ್ಲೀಟಾಗಿ ಮಂಡಿ ಹತ್ರ ನಿಮಗೆ ಫೋಟೋ ತೋರಿಸ್ತೀನಿ ನೋಡಿ. ಆ ಮಂಡಿ ಹತ್ರ ಕಂಪ್ಲೀಟಾಗಿ ಇನ್ಫೆಕ್ಷನ್ ಆಗಿತ್ತು. ಅದನ್ನೆಲ್ಲ ಕಟ್ ಮಾಡಿ ಇವಾಗ ಹೊಸದಾಗಿ ಸರ್ಜರಿ ಎಲ್ಲ ಮಾಡಿ ಕ್ಲೀನ್ ಮಾಡಿದ್ರು. ಸೊ ತೊಡೆಯಲ್ಲಿ ಇಷ್ಟಾಗಲ ಸ್ಕಿನ್ನನ್ನು ಕತ್ತರಿಸಿ ನನ್ನ ಮಂಡಿಗೆ ಹಾಕಿದ್ದಾರೆ. ಸ್ಕಿನ್ ಗ್ರಾಫ್ಟಿಂಗ್ ಅಂತ ಹೇಳಿ ಕರೀತಾರೆ ಅದನ್ನು. ಮನುಷ್ಯನಿಗೆ ಈ ಥರ ಏನಾದರೂ ಇಂಜುರೀಸ್ ಆದಾಗ ಅಥವಾ ಸುಟ್ಟೋಗಿರೋ ಗಾಯಗಳಿದ್ದಾಗ ಏನಾದರೂ ತೊಂದರೆ ಆದಾಗ ಮನುಷ್ಯನಿಗೆ 2 ಕಡೆಯಿಂದ ಈ ಥರ ಸ್ಕಿನ್ನನ್ನು ತೆಗಿಯೋಕ್ಕೆ ಸಾಧ್ಯ. ಒಂದು ತೊಡೆಯಿಂದ ತೆಗಿತಾರೆ, ಇನ್ನೊಂದು ಹಿಂದೆಗಡೆ ಕುಂಡಿಯಿಂದ ಸ್ಕಿನ್ನನ್ನು ತೆಗಿತಾರೆ. ಬಿಕಾಸ್ ಮಾಂಸ ಜಾಸ್ತಿ ನಮಗೆ ಅಲ್ಲೇ ಬೆಳೆಯೋದು. ಆ್ಯಂಡ್ 7 ಲೇಯರ್ ಸ್ಕಿನ್ ಇರುತ್ತೆ. ಅದರಲ್ಲಿ 2 ಲೇಯರ್ಸ್ ಸ್ಕಿನ್ನನ್ನು ಕಟ್ ಮಾಡಿರ್ತಾರೆ, ಪೀಲ್ ಮಾಡಿರ್ತಾರೆ. ಸಣ್ಣಕ್ಕೆ ಒಂದು ಲೇಯರ್ನ ತೆಗೆದುಬಿಟ್ಟು ಅಲ್ಲಿ ಹಾಕಿರ್ತಾರೆ. ಬಟ್ ಏನಂದರೆ ಈ ಭಾಗ ಸಿಕ್ಕಾಪಟ್ಟೆ ಉರಿಯುತ್ತೆ. ಇವಾಗ ಒಂಚೂರು ತರ್ಚಗಾಯಕ್ಕೆ ನಮಗೆ ಎಷ್ಟು ಉರಿಯುತ್ತಲ್ಲ. ಸೊ ನೀವು ಲಿಟ್ರಲಿ ಲೆಕ್ಕ ಹಾಕೊಳ್ಳಿ, ನನಗೆ ಇಷ್ಟಾಗಲ ಕತ್ತರಿಸಿದ್ದಾರೆ. ಸೊ ಇವಾಗ ಉರಿಯೆಲ್ಲ ಕಮ್ಮಿ ಆಗಿದೆ, ಕಡ್ತ ಶುರುವಾಗಿದೆ, ಹೀಲ್ ಆಗ್ತಾ ಇದೆ ನನಗೆ ಆಲ್ರೆಡಿ. ಅದು ಇದೆಲ್ಲ ಸರ್ಜರೀಸ್ಗಳು ಆಗಿ ಈಗ ನಾನು ಮಂಡಿ ಮಡ್ಸಂಗಿಲ್ಲ, ಯಾಕಂದರೆ ಮಂಡಿಯಲ್ಲೇ ನನಗೆ ಡ್ಯಾಮೇಜ್ ಆಗಿರೋದು. ಸೊ ಮಂಡಿ ಮಡ್ಸಂಗಿಲ್ಲ ಆ್ಯಂಡ್ ಈ ಪಾರ್ಟಲ್ಲಿ ಎಲ್ಲೂ ನೀರು ತಾಕ್ಸಂಗಿಲ್ಲ ನಾನು. ಹಾಗಾಗಿ ಕಂಪ್ಲೀಟಾಗಿ ಸ್ಪಾಂಜ್ ಬಾತು ಬೆಡ್ ಎಂಡ್ ಆಗಿರೋದು. ಯಾಕಂದರೆ ನಡೀತಾ ಇದ್ದೀನಿ ಇವಾಗ, ಇತ್ತೀಚೆಗೆ ವಾಕರಲ್ಲಿ ತೋರಿಸ್ತೀನಿ ಅದನ್ನು ನಾನು. ಬಟ್ ಏನಂದರೆ ಮಂಡಿ ಮಡ್ಸಂಗಿಲ್ಲ ಇನ್ನು. ಆ್ಯಂಡ್ ನನ್ನ ಕೈ ಕೂಡ ಫ್ರ್ಯಾಕ್ಚರ್ ಆಗಿದೆ ನೋಡಿ. ಸ್ಟಿಚ್ಚೆಲ್ಲ ಇದೆಲ್ಲ ರಿಮೂವ್ ಮಾಡಿದ್ದಾರೆ. ಕೈಯಲ್ಲೂ ಕೂಡ ರಾಡ್ ಹಾಕಿದ್ದಾರೆ. ಇದು ಕೂಡ ಫ್ರ್ಯಾಕ್ಚರ್ ಆಗಿದೆ ನನಗೆ ಕೈ. ಆ್ಯಂಡ್ ಇವಾಗ ಈ ಕೈ ಸ್ವಲ್ಪ ಹಿಂಗೆ ತಿರುಗ್ತಾ ಇಲ್ಲ. ಅದು ಫಿಸಿಯೋಥೆರಪಿ ಮಾಡಿಸಿ ಎಕ್ಸಸೈಸ್ ಮಾಡಿಸ್ತಾ ಇದ್ದಾರೆ, ಅದನ್ನು ಮಾಡ್ತಾ ಇದ್ದೀನಿ ನಾನು ಆಲ್ರೆಡಿ. ಸೊ ಇಷ್ಟೊಂದು ಡ್ಯಾಮೇಜಸ್ ಆಗಿ ಬೈಕ್ ಆಕ್ಸಿಡೆಂಟ್ ಆಗಿರೋದು ನನಗೆ. ಬೈಕ್ ಆಕ್ಸಿಡೆಂಟ್ ರೈಡಲ್ಲಿದ್ದಾಗ ನನಗೆ ಆಕ್ಸಿಡೆಂಟ್ ಆಗಿ ಇಷ್ಟೊಂದು ಇಂಜುರೀಸ್ ಆಗಿರೋದು. ಆ್ಯಂಡ್ ಡಾಕ್ಟರ್ದು ಸ್ವಲ್ಪ ನಿರ್ಲಕ್ಷ್ಯದಿಂದನೂ ಇಷ್ಟೊಂದು ಇಂಜುರೀಸ್ ಆಗಿರೋದು. ಸೊ ಆಲ್ಮೋಸ್ಟ್ 2 ತಿಂಗಳಾಗ್ತಾ ಬರ್ತಾ ಇದೆ ಇದೆಲ್ಲ ಸಫರಿಂಗ್ಸು.
2 ತಿಂಗಳಾಯಿತು ಬೆಡ್ ಹಿಡಿದು. ಬಟ್ ಇಟ್ಸ್ ಓಕೆ, ನಾನು ಸ್ಟ್ರಾಂಗ್ ಆಗಿ ಧೈರ್ಯವಾಗಿದ್ದೀನಿ. ಆ್ಯಂಡ್ ಇವಾಗ ಸ್ವಲ್ಪನೇ ವಾಕರಲ್ಲಿ ವಾಕ್ ಮಾಡೋದಕ್ಕೂ ಕೂಡ ಶುರು ಮಾಡಿದ್ದೀನಿ. ಬೇಗ ಹೀಲ್ ಆಗ್ತಾ ಇದ್ದೀನಿ. ಸೊ ಇದು ನನ್ನ ಬೆಳಗ್ಗೆಯಿಂದ ಸ್ನಾನ ಹಲ್ಲುಜ್ಜಿದ್ದು ಎಲ್ಲ ಆಯಿತು. ಇವಾಗ ಬ್ರೇಕ್ಫಾಸ್ಟಿಗೆ ಕೂತಿದ್ದೀನಿ. ಅದಕ್ಕೆ ಯಾರಿಗಾದ್ರೂ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ ಅಂತ ಹೇಳಿ ನಾನು ತೋರಿಸಿದ್ದೀನಿ ಇಷ್ಟೆಲ್ಲ ಇಂಜುರೀಸ್ ಆಗಿದೆ ಅಂತ ಹೇಳಿಬಿಟ್ಟು. ಇವಾಗ ನೀ ಬ್ರೇಸ್ ಎಲ್ಲ ಹಾಕಿದ್ರೆಲ್ಲ ತೆಗ್ದಿದ್ದಾರೆ. ಮೊದಲು ಫುಲ್ ಬ್ಯಾಂಡೇಜ್ ಇತ್ತು, ಇವಾಗೆಲ್ಲ ತೆಗ್ದಿದ್ದಾರೆ ಆಲ್ಮೋಸ್ಟು. ಸೊ ಒಂದೊಂದು ಹೀಲ್ ಆಗ್ತಾ ಇದೆ. ಆಮೇಲೆ ನೆಕ್ಸ್ಟ್ ವೀಕಲ್ಲಿ ಇನ್ನೆಲ್ಲ ರಿಮೂವ್ ಮಾಡ್ತಾರೆ ಬ್ಯಾಂಡೇಜ್ ಎಲ್ಲ. ಸೊ ನೋಡ್ಬೇಕು ಹೆಂಗಾಗುತ್ತೆ ಅಂತ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ಇವತ್ತಿನ ನಮ್ಮ ಡಯಟ್ ಬ್ರೇಕ್ಫಾಸ್ಟ್ ಹುಳಿ ಅವಲಕ್ಕಿ, ಮೊಸರು ಅವಲಕ್ಕಿ. ಎಸ್, ಹುಳಿ ಅವಲಕ್ಕಿ, ಮೊಸರು ಅವಲಕ್ಕಿ ಅಷ್ಟೇ ನಮ್ದು ಡಯಟ್ ಫುಡ್. ಇದು ನನಗೆ ಕೊಟ್ಟಿರೋ ವಾಕರು. ನಾರ್ಮಲ್ ವಾಕರ್ ಅಲ್ಲಿ ನನಗೆ ನಡೆಯೋದಿಕ್ ಆಗಲ್ಲ, ಬಿಕಾಸ್ ಈ ಕೈ ನನಗೆ ಶಕ್ತಿ ಇಲ್ಲ, ಇದು ಫ್ರಾಕ್ಚರ್ ಆಗಿರೋ ಕಾರಣ. ಈ ವಾಕರು ಫ್ರಾಕ್ಚರ್ ಆಗಿರೋ ಪೇಷಂಟ್ಸ್ ಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಬಾಡಿ ವೆಯ್ಟ್ ನ ಕಂಪ್ಲೀಟ್ ಆಗಿ ಇಲ್ಲಿ ಬಿಟ್ಟು ಇಲ್ಲಿ ಗ್ರಿಪ್ ಹಿಡ್ಕೊಂಡು ಒಂದೊಂದೇ ಹೆಜ್ಜೆ ಇಡ್ಬೋದು. ಸೊ ನನಗೆ ಇವಾಗ ಬರೀ ಪಾದನ ಒಂದು ಸ್ವಲ್ಪ ಊರಕ್ಕೆ ಹೇಳಿದ್ದಾರೆ. ಒಂದು 30% ವೇಟ್ ಅಷ್ಟೇ ಬೇರ್ ಮಾಡಬೇಕು ನಾನು. ಸೊ ಇನ್ನ ಫುಲ್ ಬಾಡಿ ವೇಟ್ ನ ಬಿಡೋ ಹಾಗಿಲ್ಲ. ಸೊ ಡೈಲಿ ಈ ತರ ಒಂದು 4-5 ಸತಿ ಬರ್ತೀನಿ, ಈ ತರ ವಾಕ್ ಮಾಡ್ತೀನಿ, ಸ್ವಲ್ಪ ಚೇರಲ್ಲಿ ಕುತ್ಕೋತೀನಿ. ಇದು ಮೇಜರ್ಲಿ ಒಂದು 5-6 ಡೇಸ್ ಇಂದ ಮಾಡ್ತಾ ಇರೋದು. ವಾಕಿಂಗ್ ಮಾಡೋದಕ್ಕೆ ಶುರು ಮಾಡಕ್ಕೆ ಇವಾಗ ರೀಸೆಂಟ್ ಆಗಿ ಹೇಳಿರೋದು ನನಗೆ. ಸೊ ಯಾರಾದ್ರೂ ಮಲ್ಟಿಪಲ್ ಫ್ರಾಕ್ಚರ್ಸ್ ಆಗಿ ಮಲ್ಟಿಪಲ್ ಸರ್ಜರೀಸ್ಗಳಾದ್ರೆ ನಾರ್ಮಲ್ ವಾಕರ್ ಆಗಲ್ಲ ಅಂದ್ರೆ ಈ ತರ ವಾಕರ್ಸ್ ಸಿಗುತ್ತೆ ನೋಡಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಇದು ಬೆಲ್ಟ್ಗಳಿದೆ, ಕೂತ್ಕೋಬಹುದು, ಸೊಂಟಕ್ಕೆ ಬೆಲ್ಟ್ ಹಾಕೋಬಹುದು, ಎಲ್ಲ ಮಾಡ್ಬೋದು. ನಾನು ಇವಾಗ ನಿಂತ್ಕೊಂತೀನಿ, ಆದ್ರೆ ಈ ಕಾಲ್ ಮೇಲೆ ಭಾರ ಬಿಡಲ್ಲ, ರೈಟ್ ಮೇಲೆ ಡಿಪೆಂಡ್ ಆಗಿದ್ದೀನಿ. ಸೊ ಗ್ರಾಜುಯಲಿ ಇವಾಗ ನಡೆದು ಸ್ವಲ್ಪ ಸ್ಟ್ರೆಂಥನಿಂಗ್ ನ ಮಾಡ್ಕೋತಾ ಇದ್ದೀನಿ ಕಾಲ್ಗೆ, ಕೈಗೆ. ಇವಾಗ ಫುಡ್ಡಲ್ಲೂ ಸಮೇತ ಆಕ್ಚುಲಿ ನಾನು 7 kg ವೆಯ್ಟ್ ಲಾಸ್ ಮಾಡಿದ್ದಾರೆ ನಮ್ಮಬ್ಬ. ಇವತ್ತು ವೆಯ್ಟ್ ಚೆಕ್ ಮಾಡೋಣ ಎಷ್ಟಾಗಿದ್ದೀನಿ ಅಂತ. ಆಕ್ಚುಲಿ 105 ಇದ್ದೆ ನಾನು, ಇವಾಗ 98ಗೆ ಬಂದಿದೆ. ಇವಾಗ ಮತ್ತೆ ಚೆಕ್ ಮಾಡೋಣ ಎಷ್ಟಾಗಿದ್ದೀನಿ ಅಂತ. ತುಂಬಾನೇ ವೆಯ್ಟ್ ಲಾಸ್ ಆಗಿದ್ದೀನಿ ನಾನು. ಏನಕ್ಕೆ ಅಂತ ಅಂದರೆ ಒಂದು ಇದು ಏನು ಡಯಟ್ ಮಾಡಿಸ್ತಾ ಇದ್ದಾರೆ ನನಗೆ. ಈಗ ನೀವೇ ನೋಡಿದ್ರಲ್ಲ, ನಡೆಯೋಕ್ಕಾಗಲ್ಲ ನನಗೆ, ವಾಕರಲ್ಲೇ ಓಡಾಡಬೇಕು ಅಂತ. ಎಷ್ಟೊತ್ತಂತ ಓಡಾಡೋಕ್ಕಾಗಲ್ಲ, ನಾರ್ಮಲ್ ಮನುಷ್ಯ ಹತ್ರ ಓಡಾಡೋಕ್ಕಾಗಲ್ಲ ಅಲ್ಲ ನಾವು ಈಗ. ಸೊ ಹೈ ಪ್ರೋಟೀನ್ ಹೈ ಫೈಬರ್ ಡಯಟ್ನ ಮಾಡ್ತಾ ಇರೋದು. ಉಪ್ಪು, ಸಕ್ಕರೆ, ಹುಳಿ, ಖಾರ ಇದೆಲ್ಲ ಕಮ್ಮಿ ಮಾಡಿದ್ದಾರೆ. ಸಿಹಿ ಇದೆಲ್ಲ ಬಿಟ್ಬಿಟ್ಟಿದ್ದಾರೆ ಆಲ್ಮೋಸ್ಟು. ಅಂದರೆ ಉಪ್ಪೆಲ್ಲ ತಿನ್ನಲೇಬೇಕಿಲ್ಲ ಅಂದರೆ BP ಬರುತ್ತೆ. ಕರೆಕ್ಟು, ಎಷ್ಟು ಬೇಕೋ ಅಷ್ಟೇ. ತುಂಬ ಮೊದಲು ಥರ ನಾವು ರಿಚ್ ಆಗಿ ಫುಡ್ ತಿಂತಿದ್ದಲ್ಲ, ಆ ಥರ ರಿಚ್ ಆಗಿ ಫುಡ್ ತಿನ್ನಕ್ಕೆ ನನಗೆ ಸಾಧ್ಯ ಇಲ್ಲ. ಬಿಕಾಸ್ ಡೈಜೆಷನ್ ಆಗಲ್ಲ, ಬೆಡ್ ಎಂಡ್ ಆಗಿರೋದ್ರಿಂದ ಜೀರ್ಣ ಆಗಲ್ಲ, ಮತ್ತು ಮೋಷನ್ಗೂ ನನಗೆ ಹಿಂಸೆ ಆಗುತ್ತೆ. ಸೊ ಹಾಗಾಗಿ ಎವ್ರಿ ಡೇ ನನಗೆ ಓಟ್ಸು, ಮಿಲೆಟ್ಸು, ಆಮೇಲೆ ಇದು ರಾಗಿ ಗಂಜಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ದೋಸೆ, ಇಡ್ಲಿ, ಅವಲಕ್ಕಿ, ಚಪಾತಿ, ಶಾವಿಗೆ ಬಾತು, ಜೋಳ, ಆಮೇಲೆ ಎವ್ರಿ ಡೇ ನಾನು ಮೊಟ್ಟೆದು ವೈಟ್ನ ತಿಂತೀನಿ. ಸೊ ಈ ಥರ ಕೆಲವೊಂದಷ್ಟೇ. ನಾವು ವೆಜಿಟೇರಿಯನ್ ಆಗಿರೋದ್ರಿಂದ ಮೊಟ್ಟೆ ಬಿಟ್ಟರೆ ನನಗೆ ಸದ್ಯಕ್ಕಂತೂ ಏನೂ ಆಪ್ಷನ್ ಇಲ್ಲ ನನಗೆ. ಮೊಟ್ಟೆ ಅಂತೂ ತಿನ್ನಲೇಬೇಕು, ಬಿಕಾಸ್ ಆಫ್ ಹೆಲ್ತ್ ಇಶ್ಯೂಸ್. ಏನೂ ಮಾಡೋಕ್ಕಾಗಲ್ಲ, ಮೊಟ್ಟೆನೂ ತಿಂತಾ ಇಲ್ಲ, ಬಟ್ ಇವಾಗ ಹೆಲ್ತ್ ಇಶ್ಯೂಸ್ಗೆ ಏನೂ ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು. ಯಾಕಂದರೆ ಪ್ರೋಟೀನ್ ಇಲ್ಲ ಬಾಡಿಯಲ್ಲಿ. ಆಮೇಲೆ ಪ್ರೋಟೀನ್ ಮಿಲ್ಕ್ ಶೇಕ್ ಕೊಟ್ಟಿದ್ದಾರೆ ಹಾಸ್ಪಿಟ್ಲ್, ಅದು ಬಾಡಿಗೆ ಪ್ರೋಟೀನ್ ಬೇಕು ಅಂತ ಹೇಳಿ ಅಷ್ಟೇ. ಬಿಟ್ಟರೆ ಸೊಪ್ಪು, ಮೊಳಕೆ ಕಟ್ಟಿದ ಕಾಳು ಸಿಕ್ಕಾಪಟ್ಟೆ ತಿಂತೀನಿ. ಮಧ್ಯಾಹ್ನ ಹೊತ್ತು ಒಂದು ಬೌಲ್ ಫುಲ್ ಪಲ್ಯ ತಿಂತೀನಿ, ಇಲ್ಲ ರಾತ್ರಿ ಹೊತ್ತು ಒಂದು ಬೌಲ್ ಫುಲ್ ಪಲ್ಯ ತಿಂತೀನಿ. ಅನ್ನ ಅಂತೂ ವಾರಕ್ಕೆ ಒಂದ್ಸತಿ ಯಾವಾಗಾದ್ರೂ ಊಟ ತಿನ್ನಬೇಕು ಅನ್ಸಂದ್ರೆ, ನೆನ್ನೆ ಬೇಳೆ ಸಾರು ಅನ್ನ ತಿಂದೆ. ವಾರಕ್ಕೆ ಒಂದ್ಸತಿ ಏನಾದರೂ ತಿನ್ನಬೇಕು ಅನ್ಸಂದ್ರೆ ಅವತ್ತು ಊಟ ಮಾಡ್ತೀನಿ, ಇಲ್ಲ ಅಂದರೆ ಅದನ್ನು ತಿನ್ನಕ್ಕೆ ಹೋಗಲ್ಲ. ಅನ್ನ ಎಲ್ಲ ಬಿಟ್ಟ ಮೇಲೆ ನನ್ನ ಬಾಡಿಯಲ್ಲಿ ಅನ್ನದಿಂದನೇ ದಪ್ಪ ಆಗ್ತಾರೆ ಅನ್ನೋದು ಏನೂ ಅಲ್ಲ, ಆ ಥರ ಅಲ್ಲ ಅದು. ಆ್ಯಕ್ಚುಲಿ ಅನ್ನ ಬಿಟ್ಟರೆ ದಪ್ಪ ಆಗ್ಬಿಡ್ತಾರೆ, ಸಣ್ಣ ಆಗ್ಬಿಡ್ತಾರೆ, ಅನ್ನ ತಿನ್ನಬೇಕು ಅಂತ ಆ ಥರ ರೂಲ್ಸ್ ಅಲ್ಲ ಅದು. ನಮ್ಮ ಬಾಡಿಗೆ ನಮಗೇನು ಬೇಡ ಅಂತ ಅನ್ಸುತ್ತೆ ಅದನ್ನು ಬಿಟ್ಟಾಗ, ಅಥವಾ ನಾವು ಅತಿ ಹೆಚ್ಚು ಏನೇನ ತಿಂತೀವಿ ಅದನ್ನು ಬಿಟ್ಟಾಗ ನಮ್ಮಲ್ಲೇ ನಮಗೆ ಡಿಫ್ರೆನ್ಸ್ ಕಾಣುತ್ತೆ. ಹಾಗಾಗಿ ನಾನು ಈ ಡಯಟ್ನ ಮಾಡ್ತಾ ಇರೋದು. ಸೊ ಒಬ್ರೊಬ್ರು ಬಾಡಿ ಒಂದೊಂದು ಥರ ಇರುತ್ತೆ, ನಮಗೆ ಗೊತ್ತಿಲ್ಲ. ಇದು ನನ್ನ ಒಂದು ಡಯಟ್ ಚಾರ್ಟ್ ಅಷ್ಟೇ. ಸೊ ಇದೆಲ್ಲ ಮಾಡಿದ್ಮೇಲೆ ಇಂಪ್ರೂವ್ಮೆಂಟ್ಸ್ ನೋಡ್ತಾ ಇದ್ದೀನಿ. ಇವಾಗ ನಮ್ಮ ಅಪ್ಪನ ರೂಮಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತಿದ್ದೀನಿ. ನೆಕ್ಸ್ಟ್ ಇವಾಗ ವಾಕಿಂಗ್ ಮಾಡಬೇಕು, ಮನೆ ಒರೆಸ್ತವ್ರೆ, ಅದಾದಮೇಲೆ ವಾಕಿಂಗ್ ಮಾಡಿ ಮತ್ತೆ ನನ್ನ ರೂಮಿಗೆ ಹೋಗಿ ಸೆಟ್ಲ್ ಆಗ್ತೀನಿ. ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರ್ತೀನಿ. ಸೊ ಈ ಥರ ಆನ್ ಆ್ಯಂಡ್ ಆಫ್ ಮಾಡ್ತಾ ಇದ್ದೀನಿ. ಎಷ್ಟೋ ಬೆಟರ್ ಆಗಿದೆ ಆರೋಗ್ಯ ಇವಾಗ. ಒಂದು ಫುಡ್ ಚೇಂಜಸ್ಸು, ಒಂದು ನನ್ನ ಹೆಲ್ತ್ ಬೆನಿಫಿಟ್ಸು, ವೆಯ್ಟ್ ಲಾಸು ಎಲ್ಲನೂ ಆಗಿರೋ ಕಾರಣ. ನೋಡೋಣ ಇನ್ನು ಎಷ್ಟೆಷ್ಟು ದಿನ ಏನೇನು ಅಂತ. ಇವಾಗ ಒಂದು ಜ್ಯೂಸು, ಹೆವಿ ಲಿಕ್ವಿಡ್ ಕುಡಿಬೇಕು, ಫುಲ್ಲು ನೀರು, ಜ್ಯೂಸು ಏನಾದರೂ ಕುಡಿತಾ ಇರಬೇಕು, ಲಿಕ್ವಿಡ್ ಹೋಗ್ತಾ ಇರಬೇಕು ಬಾಡಿಗೆ. ಈ ಥರ ಇದೆ ನಂದು ಕತೆ. ಅಯ್ಯೋ ಕಷ್ಟ ಗುರು, ಓಡಾಡ್ಕೊಂಡಿದ್ವಿ, ಹೆಂಗೋ ಏನೋ ಆಯಿತು. ಇಟ್ಸ್ ಓಕೆ. ವೆಹಿಕಲ್ ಓಡಾಡ್ತಾ ಇದೆ, ಈಗ BMW ಗಾಡಿಯಲ್ಲಿ ಓಡಾಡ್ತಾ ಇದ್ದೀನಿ ಅಂತ ಹೇಳು. ನೋಡಿ ನಮ್ಮಮ್ಮ BMW ಗಾಡಿ ಓಡಾಡ್ತಾ ಇದೆಯಾ ಅಂತೆ. ನೋಡಿ ಮನೆ ಒರೆಸ್ಕೊಂಡವರು
ನಂದು ಗಾಡಿ ಅಂತೆ ಅದು ನನ್ನ ಗಾಡಿ ಅಂತೆ ಇವಾಗ. ನನ್ನ ಬೈಕ್ ಇಲ್ವಲ್ಲ, ಈಗ ಸರ್ವಿಸ್ಗೆ ಹೋಗಿದ್ಯಲ್ಲ, ಇವಾಗ ಅದೇ ನನಗೆ ಗಾಡಿ. ಅದ್ರಲ್ಲೇ ಓಡಾಡೋದು ನಾನು. 4 ವೀಲರ್ ಇದೆ ಅದು. 4 ವೀಲರ್ ಗಾಡಿ ನಂದು. 2 ವೀಲರ್ ಇಂದ 4 ವೀಲರ್. ಅಮ್ಮ ಡೈಲಾಗ್ ಹೊಡಿಯೋದು. ಅಮ್ಮ ಮನೆ ಒರೆಸಿದ್ಮೇಲೆ ಇನ್ನೊಂದ್ ರೌಂಡ್ ವಾಕಿಂಗ್ ಶುರು ಆಗುತ್ತೆ. ಒಣಗ್ಬೇಕಲ್ಲ ಮನೆಲ್ಲ. ತಾಯಿ ನಮಸ್ಕಾರ ನಿಂಗೆ. ನನ್ನ ಲೆಗ್ಗೆ ನಮಸ್ಕಾರ. ಮಧ್ಯಾಹ್ನದ ಊಟ ಕುಂಬಳಕಾಯಿ ಪಲ್ಯ ಅಷ್ಟೇ. ಇದು ನಮ್ಮ ಊಟದ ಕಾರ್ಯಕ್ರಮಗಳು ಹಿಂಗೆ ಇರುತ್ತೆ. ಸೊ ಫುಲ್ಲು ಡಯಟ್ ಅಂದರೆ ಹೆಲ್ದಿ, ಪ್ರೋಟೀನ್ ಫುಲ್, ಒಳ್ಳೆ ಹೊಟ್ಟೆ ತುಂಬು ಅಷ್ಟೇ ಪಲ್ಯ ಅದು ಇದು ಎಲ್ಲ ತಿನ್ನೋದು. ಅದೇ ಅನ್ನ ಸಾಂಬಾರೆಲ್ಲ ತಿನ್ನಲ್ಲ, ಈ ಥರ ಪಲ್ಯ, ಹುಸ್ಲಿ, ಸೊಪ್ಪಿನ ಪಲ್ಯ, ಈ ಥರ ಆಲ್ಟರ್ನೇಟಾಗಿ ಏನಾದರೂ ತಿಂತಾ ಇರ್ತೀವಿ. ಸೊ ಈ ಥರ ನಮ್ಮ ಡೈಲಿ ರುಟೀನ್ಗಳಿರುತ್ತೆ. ಆ್ಯಂಡ್ ನೀನು ಸಂಜೆ ಸ್ನ್ಯಾಕ್ಸ್ಗೆ ಜೋಳ ಇಲ್ಲಾಂದರೆ ಹಣ್ಣು ಇರುತ್ತೆ, ಫುಲ್ ಫ್ರೂಟ್ ಬೌಲ್, ಮಿಕ್ಸ್ ಫ್ರೂಟ್ ಬೌಲ್ ತಿಂತೀನಿ. ಮತ್ತು ರಾತ್ರಿಗೆ ಗಂಜಿ ಅಥವಾ ಮತ್ತು ಪಲ್ಯ ಬೇರೆದಾದ್ರು ತರಕಾರಿ ಪಲ್ಯ ಅಥವಾ ಓಟ್ಸು ಏನಾದರೂ ಒಂದು ಈ ಥರ ಮಾಡ್ಕೊಳ್ಳೋದು. ಮಧ್ಯಾಹ್ನದ ಹೊತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ಮಲಗುವ ಪ್ರಯತ್ನ ಮಾಡ್ತೀನಿ ಅಂತ. ಪೇಯ್ನ್ ಇರುತ್ತಲ್ಲ, ಸೊ ಚಳಿಗೆ ಬೇರೆ ನನಗದು ಮೂಳೆ ಕೈಯೆಲ್ಲ ಎಳ್ಟ ಶುರುವಾಗಿದೆ, ಸ್ವಲ್ಪ ಚಳಿ ಆಗ್ತಾ ಇದೆ. ಸ್ವಲ್ಪ ಮಲಗ್ತೀನಿ. ಇಲ್ಲ ಅಂತ ಅಂದರೆ ಬಿಗ್ ಬಾಸು ಅದು ಇದು ಫಿಲಿಮು ನೋಡಿಕೊಂಡು ಟೈಮ್ ಪಾಸ್ ಮಾಡ್ತೀನಿ. ಸೊ ಇನ್ನು ಸಂಜೆ ಆದರೆ ಅಪ್ಪ ಬರ್ತಾರೆ, ಅಪ್ಪನ ಜೊತೆ ಮಾತಾಡಿಕೊಂಡು ಬೇಗ ಊಟ ಮಾಡಿ ಪಾಚೋಳೋದಷ್ಟೇ. ಸೊ ಈ ರೀತಿ ನಮ್ಮ ಡೈಲಿ ರುಟೀನ್ ಇರುತ್ತೆ. ಒಂಥರ ಹೆಂಗೆ ಅಂದರೆ ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿದ್ದೀವಿ, ಏನು ಮಾಡೋಕ್ಕಾಗಲ್ಲ ಪರಿಸ್ಥಿತಿ. ಮೊದಲ ಥರ ಎಲ್ಲ ಎದ್ದು ಹೋಗಿ ಆ್ಯಕ್ಟಿವ್ ಆಗಿದ್ದು ಮೆಟ್ಲೆಲ್ಲ ಇಳಿಯೋಕ್ಕೆ ನೋಡಿದ್ರಲ್ಲ, ವಾಕರಲ್ಲಿ ಇಷ್ಟೇ ವಾಕ್ ಮಾಡೋಕ್ಕಾಗೋದು ನನಗೆ. ಸೊ ಇಟ್ ವಿಲ್ ಟೇಕ್ ಟೈಮ್. ನಿಮ್ಮ ಅನಿಸಿಕೆ? ನಮ್ಮಮ್ಮನ ಗ್ಯಾಪಲ್ಲಿ ಡಯಟ್ ಮಾಡಿ ವೆಯ್ಟ್ ಲಾಸ್ ಮಾಡ್ಕೊಂಡವ್ರೆ. ಅಡ್ಜಸ್ಟ್ ಆಯ್ತದ ನಮ್ಮ ನಿನಗೆ ನಂತರ ಇವಾಗ ತಿನ್ನೋಕ್ಕೆ. ನಾನು ಇವಾಗ ಅನ್ನ ಸಾರು ಊಟ ಮಾಡಲ್ಲ ಅಂತ ಇವರಿಬ್ರು ತಿನ್ನೋದು ಬಿಟ್ಟು ಕೂತವ್ರೆ. ಇದೇ ಸಮಯ. ಅನ್ನ ಹುಳಿ ಅದು ಇದನ್ನಕ್ಕಿಂತ ಪಲ್ಯಗಳು ತಿಂತೀವಿ ಚೆನ್ನಾಗಿ, ಎಲ್ಲರೂ ಪಲ್ಯ ತಿಂತೀವಿ. ಲೈಟ್ ಫುಡ್ ಆದರೆ ಏನು ಒಳ್ಳೆಯದೇ. ಯಾವ ಲೈಟ್ ಫುಡ್ ಇದು ಹೊಟ್ಟೆ ತುಂಬೋಗುತ್ತೆ. ಹ್ಯಾಪಿ ಡಯಟ್. ಸೊ ಇನ್ನು ಬೇಗ ರಿಕವರಿ ಆಗೋದಷ್ಟೇ ಕೆಲಸ. ಈ ಥರ ಪಿಲ್ಲೋಗೆ ಕಾಲು ಇಟ್ಕೊಂಡು ಮಲ್ಕೋಬೇಕು ನಾನು. ಅದು ಡೈರೆಕ್ಟ್ ಮಂಚದ ಮೇಲೆ ಕಾಲು ಬಿಡೋಕ್ಕಾಗಲ್ಲ, ಭಾರ ಅನಿಸುತ್ತೆ ವೆಯ್ಟ್ ಕಾಲು ನನಗೆ. ಸೊ ಇಟ್ ವಿಲ್ ಟೇಕ್ ಟೈಮ್. ಸೊ ಇನ್ನೂ ಸ್ವಲ್ಪ ದಿನ ರಿಕವರಿ ಆಗ್ಬಿಡ್ತೀನಿ ಬೇಗ. ನೆಕ್ಸ್ಟ್ ಏನೇ ಇದ್ರು ಅಪ್ಡೇಟ್ ಮಾಡ್ತಾ ಇರ್ತೀನಿ. ನಮ್ಮ ಚಾನಲ್ನ ನೋಡ್ತಾ ಇರಿ. ನಿಮಗೆ ಏನೇ ವೀಡಿಯೋಸ್ ಬೇಕಿದ್ರು, ಯಾವ ರೀತಿ ಹೆಂಗಿರುತ್ತೆ ನಮ್ಮ ಒಂದು ಹಿಸ್ಟ್ರಿ ದಿನ ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂದರೆ ಡೈಲಿ ವ್ಲಾಗ್ಸು ಮಾಡ್ತೀನಿ. ಕೂತಲ್ಲೇನೆ ನಿಂತಲ್ಲೇನೆ ಏನೇನಾಗುತ್ತೋ ಅದನ್ನೆಲ್ಲ ಪ್ರಯತ್ನ ಪಡ್ತಾ ಇರ್ತೀನಿ. ನೋಡಿ, ನಿಮ್ಮ ಕಮೆಂಟಲ್ಲಿ ನಿಮ್ಮ ಅನಿಸಿಕೆನ ತಿಳಿಸಿ. ಬೇಗ ಹುಷಾರಾಗಿ ಮತ್ತೆ ನಮ್ಮ ಜರ್ನಿನ ಶುರು ಮಾಡೋಣ, ನಮ್ಮ ಕೆಲಸಗಳನ್ನ ಶುರು ಮಾಡೋಣ. 2 ತಿಂಗಳು ಆಗ್ತಾ ಬರ್ತಾ ಇದೆ ಆಲ್ರೆಡಿ. ಸೊ ಬೇಗ ಹುಷಾರಾಗೋಣ. ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ವಿಡಿಯೋಂದಿಗೆ. ಬಾಯ್.